ಬರಗೂರ ಮಾತು ಅಂದ್ರೆ ಸಖತ್ ಖಡಕ್ ಹಾಗೂ ಅಷ್ಟೇ ಕಾಮಿಡಿ ಆಗಿರ್ತವೆ. ಹಾಸ್ಯ ಚಟಾಕಿಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅವರ ಒಂದಷ್ಟು ಹಾಸ್ಯ ಚಟಾಕಿಗಳು ನಿಮ್ಗೋಸ್ಕರ. ನಮ್ ಎಲ್ಲಾ ತರದ್ದು ಅಭ್ಯಾಸ ಆಗಿರುತ್ತೆ. ನಾವು ಕಾರ್ಯಕ್ರಮದಿಂದಲೇ ಪಾಠ ಕಲಿಯೋದು. ಏನೆಲ್ಲ ಕಾರ್ಯಕ್ರಮಕ್ಕೆ ನೋಡಿ, ಇಲ್ಲಿ ಬೆಂಗಳೂರಿನಲ್ಲಿ ಕರೆಯುವಾಗ ಬಹಳ ಸ್ಟೈಲಾಗಿ ಕರೀತಾರೆ. ಬಹಳ ಸಲ ನಮ್ಮ ಕಾರ್ಯಕ್ರಮ ಬುಕ್ ಆಗೋದು ಫೋನಲ್ಲಿ. ಎಷ್ಟು ವಿಚಿತ್ರ. ನಾವು ಭಾವನೆ ಮುಖ್ಯ, ಭಾಷೆ ಅಲ್ಲ ಅನ್ನಕ್ಕೆ ಹೇಳೋದು. ಕೆಲವೊಮ್ಮೆ ಭಾಷೆಯಲ್ಲಿ ಎಡವಟ್ಟಾಗುತ್ತೆ. ಫೋನ್ ಮಾಡ್ತಾರೆ, ಅಲ್ಲ ಸುಧಾ ಬರ್ಗೂರವ್ರ? ಹೌದು, ನಮಸ್ಕಾರ, ಹೇಳಿ ಮೇಡಮ್ ಅವರೇ, ಜನವರಿ 28 ಸಾಯಂಕಾಲ 7:30 ಫ್ರೀಯಾಗಿ ಸಿಗ್ತೀರಾ? ಹಣ ಕಾಸು ಕೊಟ್ರೆ ಕಾರ್ಯಕ್ರಮ ಮಾಡೋದು ಕಷ್ಟ. ಫ್ರೀಯಾಗಿ ಸಿಗ್ತೀರಾ ಅಂದ್ರೆ ಅದ್ರ ಭಾವನೆ ಒಳ್ಳೇದು. ಪಾಪ ಕಾರ್ಯಕ್ರಮಕ್ಕೆ ಬರ್ತೀರಾ, ಕರಿಬೇಕು. ಅವರು ಕರೆಯೋದ್ರಲ್ಲಿ ಒಂಚೂರು ಎಡವಟ್ಟು ಅಷ್ಟೇ. ಇನ್ನು ಕೆಲವರು ನನ್ನ ಯಜಮಾನರು ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ. ಅವರ ಕಾಲೇಜ್ಗೆ ಹೋಗ್ಬಿಟ್ಟಿದ್ದಾರೆ ಒಂದ್ಸಲ. ಇನ್ಯಾರೋ ಇನ್ನೊಂದು ಕಾಲೇಜ್ನವರು, ವೃತ್ತಿ ಬಾಂಧವರಲ್ವಾ, PT ಮಾಸ್ಟರ್ನ ಕಳಿಸಿದ್ದಾರೆ, ಹೋಗಿ ಮೇಡಮ್ನವ್ರನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ. ಪಾಪ ನಾನು ಫೋನ್ ತಗೊಂಡಿಲ್ಲ, ನನ್ನ ಯಜಮಾನ್ರ ಕಾಲೇಜ್ಗೆ ಹೋದ್ರು. PT ಮಾಸ್ಟರು ಗಿಲ್ಲು ಚೆನ್ನಾಗಿ ಮಾಡಿಸ್ತಾರೆ. ಮಾತಾಡುವಾಗ ಒಂಚೂರು ಎಡವಟ್ಟು ಪಾಪ. ಸರ್ ನಮಸ್ಕಾರ ಸರ್. ಹಾಂ ನಮಸ್ಕಾರ. ನೀವು ಸುಧಾ ಬರ್ಗೂರವ್ರ ಯಜಮಾನ್ರ ಸರ್? ಹೌದಪ್ಪ ನಾನೇ. ಸರ್ ಸೆಕ್ರೆಟರಿಗಳು ಹೇಳವ್ರೆ, ಹೆಂಗಾರು ಮಾಡಿ ಮೇಡಮ್ ಅವ್ರನ್ನ 28ನೇ ತಾರೀಕಿಗೆ ಬುಕ್ ಮಾಡ್ಕೊಂಡ್ ಬಂದ್ಬಿಡಿ ಅಂತ. ನಮ್ಮ ಮನೆಯವ್ರು ನನಗೆ ಫೋನ್ ಮಾಡಿದ್ರು, ನೋಡಿ ಇಲ್ಲೊಬ್ಬ ಬಂದಿದ್ದಾನೆ, ಹೆಂಗ್ ಮಾತಾಡ್ತಾನೆ ಕೇಳಿಸ್ಕೊ. ನೀವು ನಕ್ಕೊಂಡಿರ್ಬೇಕು ಅಂದ್ರೆ ಮನೆಯಲ್ಲೇ ಎಷ್ಟೊಂದು ತಮಾಷೆಯಾಗಿರುತ್ತಲ್ವಾ. ನೋಡೋ ಪ್ರಸಂಗಗಳಿದೆಯಲ್ಲ, ನಾವು ಹಾಸ್ಯ ಮಾತನಾಡೋರು ಅದಕ್ಕೊಂದು ವಿಭಿನ್ನ ದೃಷ್ಟಿಕೋನ ಹಾಕೊಂಡು ನೋಡ್ತೀವಿ, ಬೇಕಾದಷ್ಟು ಪ್ರಸಂಗ ಸಿಗುತ್ತೆ. ಹೋದ ವರ್ಷ ನನ್ನನ್ನು ಕರ್ನಾಟಕ ರಾಜ್ಯೋತ್ಸವದ ಸಮಾರಂಭಕ್ಕೆ ರಾಯಬಾಗ್ ಹತ್ರ ಉತ್ತರ ಕರ್ನಾಟಕದಲ್ಲಿ ಒಂದು ಸಣ್ಣ ಹಳ್ಳಿಗೆ ಕರೆಸಿದ್ರು. ಉತ್ತರ ಕರ್ನಾಟಕ ಮಂದಿ ಅದಿರೇನಪ್ಪ? ಶರಣ್ರಿ ಅಪ್ಪ, ಹೊಡೆರಿ ಚಪ್ಪಾಳೆ. ಆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತಾ ಇದ್ದೀನಿ, ತುಂಬಾ ಸಣ್ಣ ಹಳ್ಳಿ ಅದು. ಆ ಊರಿನ ಹೆಣ್ಮಕ್ಳು ಬದುಕು ಇವತ್ತಿಗೂ ಅಡಿಗೆ ಮನೆಗೆ ಸೀಮಿತ. ಅಂದ್ರೆ ಅವರು ತಮ್ಮೊಬ್ರು ಅಷ್ಟೇ, ಅವ್ರಿಗೆ ಹೊರಗಡೆ ಜಗತ್ತೇ ಗೊತ್ತಿಲ್ವಂತೆ. ಅವತ್ತು ನನ್ನನ್ನ ಕರೆಸಿದ್ದಾರೆ. 2,500 ಮಹಿಳೆಯರು ಬಂದಿದ್ರ ಕಾರ್ಯಕ್ರಮಕ್ಕೆ. ಚಪ್ಪಾಳೆ. ಕಾಲ ಕೆಟ್ಟೋಗಿದೆ, ನಾವೇ ಕೇಳಿ ಬಡಿಸ್ಕೋಬೇಕು. ಬಲಗಡೆ ಎಲ್ಲ ಹೆಣ್ಮಕ್ಳು ಕೂತ್ರು, ಎಡಗಡೆ ಎಲ್ಲ ಗಂಡು ಮಕ್ಕಳು ಕೂತ್ರು, ಒಂದಷ್ಟು ಜನ ನಿಂತಿದ್ರು. ನಿರೂಪಣೆ ಮಾಡೋನು ನನಗಿಂತ ಜಾಸ್ತಿ ಬಣ್ಣ ಹಚ್ಕೊಂಡ್ ಬಂದಿದ್ದ. ಖುಷಿ, ಫಸ್ಟ್ ಟೈಮ್ ಗ್ಲಾಮರ್ ನೋಡ್ತಾ ಇದ್ದಾನ ಅವನು. ನಮಸ್ಕಾರ ರೀ ಅಪ್ಪ, ನಮಗ್ ಗೊತ್ತದ್ರಿ, ನಾವು ನಮ್ಮೂರಾಗ 10 ವರ್ಷದಿಂದ ಕಾರ್ಯಕ್ರಮ ಮಾಡಕ್ ಹತ್ತೀವಿ, ಯಾವುದಕ್ಕೂ ನಮ್ಮ ಹೆಣ್ಮಕ್ಳು ಬರೋವಲ್ರು. ಒಟ್ಟ ಅಡ್ಗೆ ಮನೆಯಾಗ ರೊಟ್ಟಿ ಬಡ್ಕೋತ್ ಕುಂಡಿರ್ತಾರ. ಇವತ್ತು ಯಾಕೆ ಬಂದಿರ್ ಹೇಳ್ರಲ್ಲ, ಸುಧಾ ಬರ್ಗೂರವ್ರ ಸಲುವಾಗಿ ಹೌದಿಲ್ಲ ಅಂದ. ಎಲ್ಲ ಹೆಣ್ಮಕ್ಳು ಚಪ್ಪಾಳೆ ತಟ್ಟಿದ್ರು. ಹೀಗಂದೆ ನಾನು ಸ್ಟೇಜಿಂದ ಅಕ್ನಾಲೆಡ್ಜ್ ಮಾಡಿಕೊಂಡೆ. ಅವರ ಚಪ್ಪಾಳೆಯನ್ನು ನಾನು ರಿಸೀವ್ ಮಾಡಿದೆ. ಹೀಗಂದೆ, ಪುಣ್ಯಾತ್ಮ ಅಲ್ಲಿಗೆ ನಿಲ್ಲಿಸ್ಬೇಕು ತಾನೆ. ಈ ಕಡೆ ಬರೇ ನಮ್ಮೂರ್ ಗಂಡಸ್ ಮಕ್ಕಳೇ ಅಲ್ರಿ, 10 ಹಳ್ಳಿ ಗಂಡಸ್ ಮಕ್ಕಳು ಬಂದಾರ್ರಿ. ಯಾಕೆ ಹೇಳ್ರಿ, ಸುಧಾ ಬರ್ಗೂರವ್ರ ಸಲುವಾಗಿ ಹೋದಿಲ್ಲ ಅಂದ. ನಾನು ಅವಾಗ ಹಿಂಗ ಅನ್ಬಾರ್ದು, ಬಹಳ ಡೇಂಜರ್ ಅದು. ನಾ ಹಿಂಗಂದೆ. ದಟ್ ಈಸ್ ಕಾಲ್ಡ್ ಬಾಡಿ ಲ್ಯಾಂಗ್ವೇಜ್. ಮನುಷ್ಯನ ಅಂಗಿಕ ಅಭಿನಯ ಬಹಳ ಮುಖ್ಯ. ಹೆಣ್ಮಕ್ಳಿಗೆ ಹೀಗಂದೆ, ಗಂಡ್ಮಕ್ಳಿಗೆ ಹೀಗಂದೆ. ಪುಣ್ಯಾತ್ಮ ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ನಾವು ಟಿವಿದಾಗ ಭಾಳ ಜೋರ್ ಮಾತಾಡೋ ಸುಧಾ ಬರ್ಗೂರವ್ರು ನೋಡಿದ್ವಿ. ಟಿವಿದಾಗ ದೂರದ ಎರಡು ಒಂದೇ, ದೂರದರ್ಶನದಾಗ ದೂರದಿಂದ ನೋಡ್ತಿದ್ದ ಸುಧಾ ಬರ್ಗೂರು ನಮ್ಮ ಊರಿಗೆ, ನಮ್ಮ ಸ್ಟೇಜ್ಗೆ ಬಂದಾರ್ರಿ, ಬರ್ರಿ ಅನುಭವಿಸ್ರಿ ಅಂದ. ಯಪ್ಪ ಕೊಲಬ್ಯಾಡ್ಲೆ ಅಂದೆ. ಅವನು ಏನ್ ಹೇಳ್ಬೇಕಾಗಿದೆ, ಬನ್ನಿ ಭಾಷಣ ಕೇಳಿ ಆನಂದಿಸಿ ಅನ್ಬೇಕು. ಓಪನ್ ಇನ್ವಿಟೇಷನ್ ಕೊಡ್ತಿದ್ದಾನೆ, ಬರ್ರಿ ಅನುಭವಿಸ್ರಿ ಅಂತ. ನನಗ್ ನಾನೇ ಸಮಾಧಾನ ಮಾಡ್ಕೊಂಡೆ. ಪಾಪ ಭಾಷೆ ಎಡವಟ್ಟು, ಭಾವನೆ ಬಹಳ ಒಳ್ಳೆದಿದೆ. ಸುಧಾ ಅವರ ಹಾಸ್ಯ ಚಟಾಕಿಗಳು ಅಂದ್ರೇನೆ ಹಾಗೆ. ಅವರು ಏನೇ ಹಾಸ್ಯ ಮಾಡಲಿ ಅದನ್ನ ತಮ್ಮದೇ ಜೀವನದಲ್ಲಿ ನಡೆದ ಉದಾಹರಣೆಗಳ ಮೂಲಕ ಪ್ರೇಕ್ಷಕರಿಗೆ ಮುಟ್ಟಿಸ್ತಾರೆ. 28 ಇಡ್ಲಿ ನನ್ನ ಎದುರಿಗೆ ಭಸ್ಮಾಗಿ ಹೋದ್ವು ರೀ. ಭರಮಣ್ಣ ಎಬ್ಸಿದ ತಪ್ಪಾತಲ್ಲಪ್ಪ ನೀನು ಅನ್ಕೊಂಡೆ ನಾ ಮನಸ್ಸಿನಾಗ. ಆದರೂ ಅಭಿಮಾನ ಬಿಡಲಿಲ್ಲ. ಲೇ ಭರಮಣ್ಣ, ಭಾಳ ಹಸ್ತಿದ್ದಂಗೆ ಅದೆಯಾ, 1-2 ಇಡ್ಲಿ ಯಾಕೆ ಉಳಿಸ್ತೀವ, ತಗೋ ಅಂದೆ. ಬೇಡ್ರಿ ಸರ, ತಗೋ ಇರ್ಲಿ ಸಂಕ ಸರ, ಯಾವುದಕ್ಕಾತು ಲಿಮಿಟ್ ಇರ್ಬೇಕ್ರಿ ಅಂದ.